DCC ಬ್ಯಾಂಕ್ ಎಲ್ಲ ರೈತರ ನಾಡಿನ ರೈತ ದೇವರುಗಳು ನಿರೀಕ್ಷೆ ಇಟ್ಟಾರ. ಎಕರೆಕ 1 ಲಕ್ಷ ರೂಪಾಯಿ ಬಡ್ಡಿ ರಹಿತ ಸಾಲವನ್ನು ಕೊಡಬೇಕಾಗೈತಿ ಅನ್ನುವಂಥ ಹೋರಾಟವನ್ನು ಮಾಡಬೇಕಾಗೈತಿ ಅನ್ನುವಂಥ ವಿಚಾರನ ಈಗಾಗಲೇ ಭಾಳಷ್ಟು ದಿನದಿಂದ ಚರ್ಚೆ ಆಗತೈತಿ. ಈ ಚರ್ಚೆ ಹಾಕೋತ ಹೋಗಬಾರ್ದು ಅನ್ನುವಂಥ ವಿಚಾರ ಕೂಡ ಇವತ್ತು ಒಂದು ಇದಕ್ಕೆ ಬಂದದ್ದು. ಅದಕ್ಕಾಗಿ ತಾವು ಕೂಡ ಯಾದಗಿರಿ ಇರಲಿ, ಇವತ್ತು ಬೀದರ್ ಇರಲಿ, ಚಾಮರಾಜನಗರವರೆಗೆ, ಆ ಕಡೆ ಮಂಡ್ಯ, ಮೈಸೂರು, ತುಮಕೂರು, ಇವತ್ತು ಗುಲ್ಬರ್ಗ, ಕೋಲಾರ ಮತ್ತು ಇಡೀ ರಾಜ್ಯವ್ಯಾಪಿ ಸುಮಾರು 2.5-3 ಕೋಟಿ ಎಕರೆ ಜಮೀನುಗಳಿಗೆ ಇವತ್ತು ಎಕರೆಗೆ 1 ಲಕ್ಷ ರೂಪಾಯಿ ಸಾಲವನ್ನು, ಬಡ್ಡಿ ರಹಿತ ಸಾಲವನ್ನು ಈ ರಾಜ್ಯದ ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು ಮತ್ತು ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ನರೇಂದ್ರ ಮೋದಿ ಸಾಹೇಬರು ಕೂಡ ಎಲ್ಲರೂ ಇದರ ಬದಲು ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿತ್ತು. ಯಾಕೆ ಇವತ್ತು ನಾವು ಸಾಲ ಕೇಳತ್ತು ಅಂತಂದ್ರೆ, ಇವತ್ತು ನೋಡ್ರಿ ಈ ಕಬ್ಬು ಬೆಳಿಲಿಕ್ಕೆ ಎಕರೆಕ್ಕೆ 2 ಲಕ್ಷ ರೂಪಾಯಿ ಖರ್ಚು ಬರ್ತೈತೆ. ಸದ್ಯ ಪ್ರೆಸೆಂಟ್ ನಮ್ಮದೀಗ 50,000-60 ಸಾವಿರ ರೂಪಾಯಿ ಈ ಬೀಜ ಮತ್ತು ಇದು ಕಳೆ ಇದೆಲ್ಲ ಕೂಡ ಗೊಬ್ಬರ ಇಲ್ಲಂದ್ರೆ ಒಂದು 50-60-70 ಸಾವಿರ ರೂಪಾಯಿ ಖರ್ಚು ಮಾಡುತ್ತೆ. ಈ ಕಬ್ಬು ಬರ್ಬೇಕಾದ್ರೆ 1.5 ಲಕ್ಷದಿಂದ 2 ಲಕ್ಷ ರೂಪಾಯಿ ಖರ್ಚು ಬರ್ತೈತಿ. ಕಬ್ಬಿನ ಬಿಲ್ ಎಷ್ಟು ಆಗೋದೈತಿ? ಒಂದು 60-70 ಟನ್ ಬೆಳೀತು ಅಂದ್ರೆ ಒಂದು 50 ಸಾವಿರ ರೂಪಾಯಿ ಕೂಡ ಲಾಭ ಆಗೋದಿಲ್ಲ ರೈತರಿಗೆ. ನಾವು ಇವತ್ತು 1 ಲಕ್ಷ ರೂಪಾಯಿ ಯಾಕೆ ಕೇಳತ್ತು ಅಂದ್ರೆ, ಈಗ 10 ವರ್ಷದಿಂದ ನೀವು 40 ಸಾವಿರ ರೂಪಾಯಿ ಸಾಲ ಕೊಟ್ಟಿದ್ರಿ 0% ಬಡ್ಡಿಲೆ. ಅದು ಈಗ 10 ವರ್ಷದಾಗ ನಮ್ಮ ಖರ್ಚು ವೆಚ್ಚ 6 ಪಟ್ಟು ಆಗ್ಯಾವ, 4 ಪಟ್ಟು ಜಾಸ್ತಿ ಆಗ್ಯಾವ. ಹಿಂಗಾಗಿ ನಮ್ಮ ಒಕ್ಕಲ್ತನ ಹಾನಿ ಆಗತೈತಿ. ಇಡೀ ನಾಡಿನ ಜನರಿಗೆ ಅನ್ನ ಹಾಕಲಿಕ್ಕೆ ನೀವು 0% ಬಡ್ಡಿಲೆ ಖರ್ಚು ಮಾಡಿ ಬರತೈತಿ. ಹಿಂಗಾಗಿ ಸಾಲಗಾರಗಿದು 4 ನಿಮಿಷಕ್ಕೊಬ್ಬ ರೈತ ಆತ್ಮಹತ್ಯೆ ಮಾಡ್ಕೋತಾನೋ. ಅದಕ್ಕಾಗಿ ಇವತ್ತು 0% ಬಡ್ಡಿಲೆ ಎಕರೆಗೆ 1 ಲಕ್ಷ ರೂಪಾಯಿ ಕೊಡ್ರಿ ರಾಜ್ಯದ ಮುಖ್ಯಮಂತ್ರಿಯವರ DCC ಬ್ಯಾಂಕ್ದಿಂದ. ಎಲ್ಲ DCC ಬ್ಯಾಂಕ್ ಇಡೀ ರಾಜ್ಯದ ಎಲ್ಲ ಡೈರೆಕ್ಟರ್ಗಳು ಕೂಡ ಇದ್ರ ಬದಲು ಹೋರಾಟ ಮಾಡ್ಬೇಕು. ನಬಾರ್ಡ್ದಿಂದ ಇವತ್ತು ನಮಗೆ ಎಕರೆಗೆ 1 ಲಕ್ಷ ರೂಪಾಯಿ ಇಸಿ ಕೊಡಲಿಕ್ಕೆ ಎಲ್ಲರೂ ಕೂಡ ಹೋರಾಟ ಮಾಡಬೇಕಾಗಿದೆ. ಅದೇ ರೀತಿಯಾಗಿ ಬೀದರ್ದಿಂದ ಚಾಮರಾಜನಗರವರೆಗೆ ತಾವೆಲ್ಲ ರೈತ ಬಂಧುಗಳು ಪ್ರತಿಯೊಂದು ಗ್ರಾಮದಿಂದ ರಾಜ್ಯದ ಮುಖ್ಯಮಂತ್ರಿಯವರಿಗೆ ಈ ಬಜೆಟ್ದೊಳಗೆ ಘೋಷಣೆ ಮಾಡ್ತಕ್ಕಂಥದ್ದು ಆಗಬೇಕು. ಅರ್ಜಿ ಕೊಡಬೇಕು. ಎಲ್ಲ ಸೊಸೈಟಿಗೆ ಹೋಗಿ ಕಡ್ಡಾಯವಾಗಿ ಎಕರೆಗೆ 1 ಲಕ್ಷ ರೂಪಾಯಿಯನ್ನು ಕೊಡಬೇಕಂತೇಳಿ ಪ್ರತಿಯೊಂದು ಗ್ರಾಮದಲ್ಲಿ ರೈತ ಹೋರಾಟಗಾರರಿರ್ಬೋದು, ರೈತರಿರ್ಬೋದು, ತಾವ ಕಡ್ಡಾಯವಾಗಿ ಪ್ರತಿಯೊಂದು ಸೊಸೈಟಿ ಒಳಗೆ ಅರ್ಜಿ ಕೊಡಬೇಕು. ಜಿಲ್ಲಾಧಿಕಾರಿಗಳಿಗೆ ಕೊಡಬೇಕು. ತಹಶೀಲ್ದಾರ್ ಅವ್ರಿಗೆ ಕೂಡ ಎಕರೆಗೆ 1 ಲಕ್ಷ ರೂಪಾಯಿ ನೀವು 0% ಬಡ್ಡಿಲೆ ಕೊಡಲೇಬೇಕು ಅನ್ನುವಂಥದ್ದನ್ನು ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಕ್ಕಂಥದ್ದನ್ನು ಇವತ್ತು ಎಲ್ಲ ರೈತ ಬಂಧುಗಳು ಮಾಡಬೇಕು. ಮಾಡಿದ ನಂತರ ಸರ್ಕಾರಿ ಬಜೆಟ್ದಾಗ ಘೋಷಣೆ ಮಾಡುವಂಥದ್ದು ಆಗಬೇಕು. ಇವತ್ತು ಕೇಂದ್ರ ಸರ್ಕಾರ ಕೂಡ ನಮಗೆ ಬಜೆಟ್ದಲ್ಲಿ ಸಂಪೂರ್ಣ ಇವತ್ತು ರೈತರನ್ನ ಕಡೆಗಣಿಸ್ತಕ್ಕಂಥ ಕೆಲಸ ಈ ದೇಶದ ಪ್ರಧಾನಮಂತ್ರಿಯವರು ನಿರ್ಮಲಾ ಸೀತಾರಾಮ್ ತಾಯಿ ಅವರು ಕೂಡ ಮಾಡಿರ್ತಕ್ಕಂಥ ಸಂದರ್ಭ. ಇನ್ನು ಮುಂದೂ ಕೂಡ ರಾಜ್ಯದ ಬಜೆಟ್ದಲ್ಲಿ ರೈತರ ನಿರೀಕ್ಷೆ ಇಟ್ಟಿದ್ದು ಇದು ರೈತರ ಬಜೆಟ್ ಆಗಬೇಕು. ರೈತರ ಸಾಲ ಸಂಕಷ್ಟದಿಂದ ಇವತ್ತು ಆತ್ಮಹತ್ಯೆ ಮಾಡ್ಕೋತಾರೋ. ರೈತರು ಬೆಳೆದಂಥ